ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. BL ಶಂಕರ್ ಅವರು ತಮ್ಮ ವಿಚಾರವನ್ನು ಹೇಳ್ತಾ ಇದ್ರು. ದೊರೆಸ್ವಾಮಿ ಅವ್ರನ್ನ ಮತ್ತೆ ಮಾತಾಡಿಸ್ತೀನಿ. ಎರಡು ರಾಜಕೀಯ ಪಕ್ಷಗಳು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ತಾವು. CT ರವಿ ಅವರೇ, ತಾವೇನು ಹೇಳ್ತೀರಿ ಇವತ್ತು ಅಣ್ಣಾ ಹಜಾರೆ ಬಂಧನದ ಬಗ್ಗೆ? ಒಂದು ನಾನು BL ಶಂಕರ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ರು. BL ಶಂಕರ್ ಅವರು ಹೇಳಿದ್ದನ್ನು ನಾನು ಕೇಳಿದೆ. ಒಂದು ಅಂಶ ನಾವು ಗಮನಿಸಬೇಕಾಗಿರೋದು ಅಂದರೆ ಜನಮಾನಸದ ಭಾವನೆಯನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು BL ಶಂಕರ್ ಅವರು ಮಾಡಿದ್ರು. ವ್ಯತಿರಿಕ್ತವಾಗಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಮನೀಶ್ ತಿವಾರಿ ಅವರು 3 ದಿನದ ಹಿಂದೆ ಅಣ್ಣಾ ಹಜಾರೆ ಅವರ ಚಾರಿತ್ರವಧೆ ಮಾಡ್ತಕ್ಕಂಥ, ಅವ್ರನ್ನ ಕಳಂಕದ ಪಟ್ಟದಲ್ಲಿ ನಿಲ್ಲಿಸಿ ಇಡೀ ಹೋರಾಟದ ಹಿಂದಿರ್ತಕ್ಕಂಥ ನೈತಿಕ ಶಕ್ತಿಯನ್ನೇ ಕುಗ್ಗಿಸುವ ರೀತಿಯಲ್ಲಿ ಮಾತಾಡಿದ್ದನ್ನು ನಾವು ನೋಡಿದ್ದೇವೆ. ಯಾವುದು ಕಾಂಗ್ರೆಸ್ ಹೇಳಿಕೆ? ಇವರು ಮಾತಾಡಿದ್ದು ಕಾಂಗ್ರೆಸ್ ಹೇಳಿಕೆನೋ, ಅವರು ಮಾತಾಡಿದ್ದು ಕಾಂಗ್ರೆಸ್ ಹೇಳಿಕೆನೋ, ಅಥವಾ ಎರಡು ವ್ಯಕ್ತಿಗತನೋ ನನಗೆ ಅರ್ಥ ಆಗಲಿಲ್ಲ. ಆದರೆ ಇಬ್ಬರು ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿರೋದ್ರಿಂದ ಇಬ್ಬರ ಹೇಳಿಕೆಯಲ್ಲೇ ವ್ಯತ್ಯಾಸ ಇರೋದನ್ನು ನಾವು ನೋಡ್ಬೋದು. ಅದರಲ್ಲಿ ಸ್ಪಷ್ಟ ಆಗದೆ. ನಿಮ್ಮ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ? ಅಣ್ಣಾ ಹಜಾರೆ ಅವರನ್ನು ಬಂಧಿಸಿದ್ದು ಅಕ್ಷಮ್ಯ ಅಪರಾಧ. ಇಲ್ಲಿ ಜನಾಭಿಪ್ರಾಯ ನೋಡಿ, ಅವ್ರ ಹೋರಾಟಕ್ಕೂ ನಿಮ್ಮ ಬೆಂಬಲ ನೋಡಿ. ತೀರ್ಮಾನ ಏನಾಗುತ್ತೆ, ಪಾರ್ಲಿಮೆಂಟರಿ ಡೆಮಾಕ್ರಸಿಯೊಳಗೆ ಪಾರ್ಲಿಮೆಂಟಿಗೆ ಒಂದು ಹೆಚ್ಚಿನ ಅಧಿಕಾರ ಇರತಕ್ಕಂಥದ್ದು. ಜನಲೋಕಪಾಲ್ ಮಸೂದೆ ಬೇಕೋ ಬೇಡವೋ ತೀರ್ಮಾನವನ್ನು ಪಾರ್ಲಿಮೆಂಟ್ ಮಾಡುತ್ತೆ. ಆದರೆ ಹಾಗೆ ಮಾಡಬೇಕು ಅಂತ ಜನಾಭಿಪ್ರಾಯ ರೂಪಿಸ್ತಕ್ಕಂಥ ಸ್ವತಂತ್ರವನ್ನು ನಮ್ಮ ಸಂವಿಧಾನನೇ ಕೊಟ್ಟಿದೆ. ಅಣ್ಣಾ ಹಜಾರೆಯವರು ಜನಾಭಿಪ್ರಾಯ ರೂಪಿಸ್ತಕ್ಕಂಥ ಕೆಲಸದಲ್ಲಿ ತೊಡಗಿದ್ರು. ಆ ಜನಾಭಿಪ್ರಾಯ ರೂಪಿಸೋದ್ರೊಳಗೆ ಸತ್ಯಾಗ್ರಹನೂ ಒಂದು. ಸತ್ಯಾಗ್ರಹದ ಮೂಲಕ ಸ್ವತಂತ್ರ ಪಡೆದಿವಿ ಅಂತ ಬೀಗ್ತೀವಿ. ಆಗಸ್ಟ್ 15 ನಿನ್ನೆ ಅಷ್ಟೇ ಆ ಸ್ವತಂತ್ರ ಹೋರಾಟಗಾರರನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಈ ಎಲ್ಲ ಅಹಿಂಸಾ ಸತ್ಯಾಗ್ರಹದಿಂದ ಬಂತು ಅಂತೇಳಿ ಹೇಳಿ ಭಾಷಣ ಮಾಡಿ 24 ಗಂಟೆ ಕಳೆಯೋಕ್ಕೆ ಮುಂಚೆನೇ ಸ್ವತಂತ್ರ ಭಾರತದೊಳಗೆ ಒಬ್ಬ ಸತ್ಯಾಗ್ರಹ ಹಿಡಿದು ಜೈಲಿಗೆ ಹಾಕ್ತೀವಿ ಅಂತಂದರೆ ಇದಕ್ಕಿಂತ ವಿಪರ್ಯಾಸ ಸಂಗತಿ ಇನ್ನೇನಿದೆ? ಅವ್ರ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆಯಾ? ಭ್ರಷ್ಟಾಚಾರ ವಿರುದ್ಧದ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆಯಾ? ನೋಡಿ, ಜನಲೋಕಪಾಲ್ ಮಸೂದೆ ಭ್ರಷ್ಟಾಚಾರ ವಿರುದ್ಧ ಜನಲೋಕಪಾಲ್ ಮಸೂದೆ ಜಾರಿಗೆ ಬರಬೇಕು ಅಂತಕ್ಕಂಥದ್ದು, ಅದಕ್ಕೆ ಪ್ರಧಾನಮಂತ್ರಿಯೂ ಒಳಗೊಳ್ಳಬೇಕು ಅನ್ನೋದನ್ನು ಸ್ವತಃ ವಾಜಪೇಯಿಯೇ ಒಪ್ಪಿಗೆ ಸೂಚಿಸಿ NDA ಆಡಳಿತದ ಅವಧಿಯ ಡ್ರಾಫ್ಟ್ನಲ್ಲೇ ಪ್ರಧಾನಮಂತ್ರಿಯನ್ನ ಅದಕ್ಕೆ ಸೇರಿಸಬೇಕು ಅಂತಕ್ಕಂಥದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಏನು ಬದಲಾಗಿಲ್ಲ. ಬಿಜೆಪಿ ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಪಕ್ಷದ ನಾಯಕರು ಪ್ರಶ್ನೆ ಮಾಡ್ತಾರೆ, ರಾಜ್ಯ ನಾಯಕರುಗಳು ಇದನ್ನ ಈಗ ಮಾತಾಡೋ ನೈತಿಕತೆ ಇಲ್ಲ ಅಂತ. ನಾನು ಮಾತಾಡಬೇಕೋ ಬೇಡವೋ ಕೇಳಿದೆ. ಬಿಜೆಪಿಯ ನಿಲುವಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಬಿಜೆಪಿ ಜನಲೋಕಪಾಲ್ ಮಸೂದೆಯನ್ನು ಜಾರಿಗೆ ತರಬೇಕು ಅನ್ನೋದ್ರೊಳಗೆ 100ಕ್ಕೆ 100 ಪೂರ್ಣ ಪ್ರಮಾಣದ ಸಹಮತವನ್ನು ವ್ಯಕ್ತಪಡಿಸಿದೆ. ಒಂದು ವಿರೋಧ ಪಕ್ಷವಾಗಿ, ಅಧಿಕೃತ ವಿರೋಧ ಪಕ್ಷವಾಗಿ ಸರ್ಕಾರ ಮತ್ತು ಈ ಒಂದು ನಾಗರಿಕ ಸಮಿತಿ ಸೇರಿ ಮಾಡಿದಂಥ ಸಮಿತಿಯೊಳಗೆ ವಿಪಕ್ಷವನ್ನು ಕೈಬಿಟ್ಟಾಗಲೂ ಕೂಡ ನಾವು ಒಂದು ಸದುದ್ದೇಶದಿಂದ ಮಾಡ್ತಿರೋದು ಅನ್ನೋದು ಕಾರಣಕ್ಕೋಸ್ಕರವಾಗಿ ನಾವು ಸುಮ್ಮನೆ ಇದ್ವಿ. ವಿಪಕ್ಷದ ಯಾರೂ ಇರಲಿಲ್ಲ. ಆಡಳಿತದವರಿದ್ದರು, ನಾಗರಿಕ ಸಮಿತಿಯವರಿದ್ದರು. ಒಂದು ದೊಡ್ಡ ವಿಪಕ್ಷ, ಇಡೀ ದೇಶದಲ್ಲಿರ್ತಕ್ಕಂಥ ಅಧಿಕೃತ ವಿರೋಧ ಪಕ್ಷ ಒಬ್ಬರೇ ಸದಸ್ಯರಿಲ್ಲದೆ ಇದ್ದರೂ ಕೂಡ ಸದುದ್ದೇಶ ಪಾರ್ಲಿಮೆಂಟಲ್ಲಿ ಬಂದಾಗ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತಕ್ಕಂಥ ಕಾರಣದಿಂದ ಒಂದು ಸದುದ್ದೇಶ ಕಾರಣಕ್ಕೋಸ್ಕರನೇ ನಾವು ಸಹಮತಿಯನ್ನು ವ್ಯಕ್ತಪಡಿಸಿದ್ದೀವಿ. ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಇದ್ರ ಬಗ್ಗೆ ನಿಮ್ಗೆ ಅನುಮಾನ ಬೇಡ. ರೈಟ್ ದೊರೆಸ್ವಾಮಿ ಅವರು, ಇಬ್ಬರು ನಾಯಕರುಗಳ ಮಾತುಗಳನ್ನು ಕೇಳಿದಿರಿ ತಾವು. ನನಗೆ ನೇರವಾಗಿ ಬಹಳಷ್ಟು ಹೋರಾಟಗಳನ್ನು, ಸತ್ಯಾಗ್ರಹಗಳನ್ನು ಉಪವಾಸ ತಾವು ಕಂಡಿದ್ದೀರಿ. ಕಾನೂನುಬದ್ಧವಾಗಿ ಮತ್ತು ರಾಜ್ಯಾಂಗದ ಬದ್ಧವಾಗಿ ಮಾತನಾಡೋಕ್ಕೆ ಅಧಿಕಾರ ಇರತಕ್ಕಂಥ ಸ್ನೇಹಿತರು ಇವರು. ಆದ್ದರಿಂದ ಆ ವಿಷಯದಲ್ಲೇ ನಾನು ಪ್ರವೇಶ ಮಾಡುವುದಿಲ್ಲ. ವಸ್ತುಸ್ಥಿತಿಯನ್ನು ಕುರಿತು ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ವಸ್ತುಸ್ಥಿತಿಯಲ್ಲಿ 40 ವರ್ಷ ನಿದ್ದೆ ಮಾಡಿದಿರಿ. ಇದನ್ನು ಲೋಕಪಾಲ್ ಬಿಲ್ಲನ್ನು ಇಟ್ಕೊಂಡು 6 ಸರ್ತಿ ತರೋ ಪ್ರಯತ್ನ ಮಾಡಿ ಅದನ್ನು ಮಾಡಲಿಲ್ಲ. ಆದ್ದರಿಂದ ನೀವು ಕೆಲಸ ಮಾಡೋರಲ್ಲ, ನಮ್ಮ ಪ್ರತಿನಿಧಿಗಳು ನೀವು ಕೆಲಸ ಮಾಡೋರಲ್ಲ ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಮಧ್ಯೆ ಪ್ರವೇಶ ಮಾಡಬೇಕು, ಜನ ಪ್ರವೇಶ ಮಾಡಬೇಕಾದವರ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಹಜಾರೆಯವರು ಪ್ರವೇಶ ಮಾಡಿದರು. ಪ್ರವೇಶ ಮಾಡಿದ ಮೇಲೆ ಇವರು ಒಂದು ಮಸೂದೆಯನ್ನು ಕೊಟ್ಟರು. ಈ ಎರಡನ್ನೂ ಕೂತ್ಕೊಂಡು ವಿಚಾರ ಮಾಡುವಾಗ ನನಗೇನು ಬೇಕೋ ಅದನ್ನ ಆರಿಸ್ಕೋತೇನೆ ಅಂತ ಹೇಳಿ ಸರ್ಕಾರ ಹೇಳೋ ಬದಲು ಇದರಲ್ಲಿರ್ತಕ್ಕಂಥದ್ದನ್ನು ಎಲ್ಲವನ್ನೂ ಕೂಡ ಅಲ್ಲಿ ಒಟ್ಟಿಗೆ ಇಡೋಣ ಅಂತ ಮಾಡಿದರೆ ಅದು ಬಹಳ ಸಮಂಜಸವಾಗಿರ್ತಿತ್ತು. ಆದರೆ ಅವರು ಆರಿಸ್ಕೊಂಡದ್ದು ಹೇಗೆ ಅಂತಂದರೆ ಎಲ್ಲ ಡೈಲ್ಯೂಟ್ ಮಾಡಿ ಆರಿಸ್ಕೊಂಡ್ರು. ಪ್ರಧಾನವಾಗಿ ಯಾವ ಅಂಶಗಳನ್ನು ಕೇಳಿದ್ವು ಆ ಅಂಶಗಳನ್ನು ಬದಿಗಿಟ್ಟು ಚಿಲ್ಲರೆ ಇತ್ತಲ್ಲ ಅದನ್ನೆಲ್ಲನೂ ಅದ್ರ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ಅವರು ಇದನ್ನು ನೀವು ಇದು ನಮ್ಮದು ನಿಲುವು ಅಂತ ಹೇಳಿ ಅದನ್ನು ಮುಂದಕ್ಕೆ ಕಳಿಸಿದ್ದಾರೆ.
ಆದ್ದರಿಂದ ನಮಗೆ ಸಂದೇಹ ಅಲ್ಲಿಂದ ಆರಂಭ ಆಗಿದೆ. ನೀವು ಸಿನ್ಸಿಯರಾಗಿದ್ದೀರಾ? ನಿಮಗೆ ನಿಜವಾಗಿಯೂ ಒಂದು ನಿಖರವಾದಂಥ ಪ್ರಬಲವಾದ ಒಂದು ಮಸೂದೆ ಬೇಕೇ ಅಂತ ನಮಗೆ ಸಂದೇಹ ಆಗಿದೆ. ಈ ನಿನ್ನೆ ದಿವಸ ರೆಡ್ ಫೋರ್ಟ್ ಮೇಲೆ ನಿಂತು ಮಾತನಾಡುವಾಗ ನಮ್ಮ ಪ್ರಧಾನಿಗಳು ಅವರೇನು ಹೇಳಿದ್ದಾರೆ ಅಂದರೆ, ಬಹಳ ಬಲಯುತವಾದಂಥ ಒಂದು ಭ್ರಷ್ಟಾಚಾರ ವಿರೋಧವಾದಂಥ ಈ ಲೋಕಪಾಲ್ ಬಿಲ್ಲನ್ನು ತರ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಮಾತನ್ನು ಅವತ್ತೇ ಹೇಳಿದ್ದಿದ್ರೆ ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಡಿಫರೆಂಟ್. ಅದು ನೆನ್ನೆ ಹೇಳಿದ್ದಾರೆ. ನಮಗೇನು ಅನಿಸಿದೆ ಅಂದರೆ, ಇವರೇನು ಡಬಲ್ ಟಾಕ್ ಇದ್ದ ಹಾಗೆ ಕಾಣ್ತದೆ. ಇವರು ಮಾಡ್ತಾರೆಯೇ ನಿಜವಾಗಿ? ಒಂದು ಬೀಸೋ ದೊಣ್ಣೆ ತಪ್ಪಿದರೆ 100 ವರ್ಷ ಆಯುಸ್ಸು ಅನ್ನೋ ಹಾಗೆ ಇವರು ಸುಮ್ಮನೆ ಕೂತಿದ್ರೆ ಅವರು ಅದನ್ನೇ ಮುಂದುವರಿಸ್ತಿದ್ರೇನೋ ಅನ್ನೋ ಭಯ ನಮಗಿದೆ. ಆದ್ದರಿಂದ ಇದನ್ನು ಒತ್ತಾಯ ಮಾಡಿ ಮಾಡಿಸ್ಬೇಕು. ಇವರು ನಮ್ಮ ಇವರು ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ, ನಮ್ಮ ಲೋಕಸಭೆ ಸದಸ್ಯರು, ಅವರು ಇದುವರೆಗೆ ನಿದ್ದೆ ಮಾಡಿರೋದ್ರಿಂದ ನಮಗನ್ನಿಸುತ್ತೆ ಅವರಿಗೆ ಇದರಲ್ಲಿ ಶ್ರದ್ಧೆ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಇದೆ. ಆದ್ದರಿಂದ ಇದನ್ನು ಮಾಡಿಸ್ಬೇಕಾದ್ರೆ ಒತ್ತಾಯಪೂರ್ವಕವಾಗಿ ಮಾಡಿಸ್ಬೇಕು. ಆದ್ದರಿಂದ ಅವರು ಒಳ್ಳೆಯದನ್ನು ಮಾಡಿದರೆ ಆ ದಿವಸ ಅವರಿಗೆ ಥ್ಯಾಂಕ್ಸ್ ಗಿವಿಂಗ್ ಕೊಡ್ತೀವಿ. ಅವತ್ತು ವಿಕ್ಟ್ರಿ ಡೇ ಮಾಡೋದ್ರ ಜೊತೆಗೆ ಅವರಿಗೆ ಥ್ಯಾಂಕ್ಸ್ ಗಿವಿಂಗ್ ಕೊಡ್ತೇವೆ. ರೈಟ್, ಓಕೆ. ಅದಕ್ಕೋಸ್ಕರವಾಗಿಯೇ ಇದನ್ನು ನಾವು ವಿ ಶುಡ್ ಕೀಪ್ ದಿ ಪಾಟ್ ಬಾಯ್ಲಿಂಗ್. ಇದು ಮಾಡದೇ ಇದ್ದರೆ ಅವರು ತಪ್ಪು ದಾರಿ ಹೋಗಿಬಿಡ್ತಾರೆ ಅನ್ನೋ ಭಯ ಇದೆ ನಮಗೆ. ರೈಟ್ ಸರ್, ರೈಟ್ ಸರ್. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.